200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಡೆಸಿರುವಂತಹ ಪ್ರಕಾಶ್ ರಾಜ್ ಅವರು ಇವತ್ತು ತಾಯಿಯನ್ನ ಕಳ್ಕೊಂಡು ಬಹಳನೇ ಕಣ್ಣೀರ್ ಆಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಮೊಮ್ಮಕ್ಕಳು ಸಹ ಕಣ್ಣೀರು ಆಗ್ತಾ ಇರುವಂತದ್ದು. ಪ್ರಕಾಶ್ ರಾಜ್ ಕಂಪ್ಲೀಟ್ ಆಗಿ ಮೌನವಾಗಿದ್ದಾರೆ. ತಾಯಿ ಅಂದ್ರೆ ತುಂಬಾನೇ ಇಷ್ಟ, ಯಾಕಂದ್ರೆ ತಾಯಿ ತುಂಬಾನೇ ಕಷ್ಟಪಟ್ಟು ಮಕ್ಕಳನ್ನು ಸಹ ಸಾಕಿದ್ರು. ಜೊತೆಗೆ ಅವರು ಕೂಡ ಅಷ್ಟೇ ಅನಾಥಾಶ್ರಮದಲ್ಲಿ ಸಹ ಬೆಳೆದಿದ್ರು. ಹೀಗಾಗಿ ಅವರಿಗೆ ತುಂಬಾನೇ ಒಂದು ಕನಿಕರವೂ ಸಹ ಇತ್ತು. ತಾಯಿಯನ್ನು ಸಹ ತುಂಬಾನೇ ಚೆನ್ನಾಗಿ ನೋಡ್ಕೋತಾ ಇದ್ರು. ಬಟ್ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ರು. ಪ್ರಕಾಶ್ ರಾಜ್ ಅವರ ತಾಯಿ ಅಗಲಿಕೆ ಆಗಿದ್ದಾರೆ. ಸೊ ಇವತ್ತು ಒಂದು ಪಾರ್ಥಿವ ಶರೀರದ ಮುಂದೆ ಕಂಬನಿ ಮಿಡಿದಿದ್ದಾರೆ, ಹಾಗೆಯೇ ಕುಸಿದಿದ್ದಾರೆ ಪ್ರಕಾಶ್ ರಾಜ್ ಅವರು. ಅವರ ಕುಟುಂಬದ ಜೊತೆಗೆ ಇನ್ನಿತರೆ ಅವರ ಸ್ನೇಹಿತರು, ಕೆಲವಷ್ಟು ಚಿತ್ರರಂಗದ ನಟಿಯರು ಸಹ ಹೋಗಿ ಸಂತಾಪವನ್ನ ಸೂಚಿಸಿದ್ದಾರೆ. ಪ್ರಕಾಶ್ ರಾಜ್ ಅವರ ಅದ್ಭುತವಾದಂತಹ ನಟನೆ ಜನರಿಗೆ ತುಂಬಾನೇ ಖುಷಿ ಕೊಡೋದು. ಬಟ್ ವೈಯಕ್ತಿಕವಾಗಿ ಅವರು ಜೀವನದಲ್ಲಿಯೂ ಸಹ ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದಾರೆ. ಅವರ ನಟನೆಯನ್ನ ಎಷ್ಟು ಜನರು ಎಂಜಾಯ್ ಮಾಡ್ತಾರೋ, ಬಟ್ ಅವರ ಪರ್ಸನಲ್ ಲೈಫ್ ಅಂತ ತಗೊಂಡ್ರೆ ಅವರು ಜೀವನದಲ್ಲಿಯೂ ಸಾಕಷ್ಟು ಜನರಿಗೆ ಒಳ್ಳೆಯದನ್ನು ಸಹ ಮಾಡ್ತಾರೆ. ಮತ್ತೆ ಜನರ ಪರವಾಗಿಯೂ ಸಹ ನಿಲ್ಲುವಂತ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ, ವಾಯ್ಸ್ ರೈಸ್ ಮಾಡುವಂತ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಸಮಾಜಕ್ಕೆ ಉತ್ತಮ ವ್ಯಕ್ತಿಯೂ ಸಹ ಆಗಿದ್ದಾರೆ ಪ್ರಕಾಶ್ ರಾಜ್ ಅವರು.